ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಸರ್ಕಸ್ ಗಿರ್ಗಿಟ್ ಅಂತ ಹೇಳಿ ಎಲ್ಲರನ್ನೂ ಕೂಡ ತಿರುಗಿಸಿದಾಗಿದೆ. ಇದೀಗ ಎಲ್ಲದಕ್ಕೂ ಕೂಡ ಜೈ ಅಂತ ಹೇಳಿ ಮತ್ತೆ ನಮ್ಮ ಎದುರು ಬರ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಕೋಸ್ಟಲ್ ವುಡ್ನ ರಾಕ್ ಸ್ಟಾರ್ ಅಂತ ಹೇಳ್ಬೋದು. ಇದೀಗ ಸ್ಯಾಂಡಲ್ವುಡ್ಲಲ್ಲೂ ಮಿಂಚಲಿಕ್ಕೆ ರೆಡಿ ಆಗಿದ್ದಾರೆ. ರೂಪೇಶ್ ಶೆಟ್ಟಿ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಏನು ಚಲ್ಲರ್? ಎಲ್ಲ ಹುಷಾರಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಸ್ ಸರ್, दादा पंद याने कड़े पंड गिरगिट सर्कस पंद पूरेल तिरगद इत्ते जई पंद पर दादा पंद पर ಪನ್ಪುನ್ ಪಂಡ ಅವೇ ಯಾನ್ ಪನ್ಪುನ್ ಹಿಡ್ದಿಲ್ಲ ಟೀಸರ್ ತೂದು ಜನಕುಲ್ ಪನೋಡು. ಸೊ ಯಾನ್ ಅವೇ ಈ ಸಿನಿಮಾ ಎಂಕ್ಲ ಕಮ್ಮಿ ಪಾತ್ರೋಡು ಸಿನಿಮಾ ಜಾಸ್ತಿ ಪಾತ್ರೋಡು ಬಂದು ಎಲ್ಲಿಯ ಮೆಚುರಿಟಿ ದೆತೊಂದು ಯಾನ್ ಸಿನಿಮಾಗೆ ರಿಲೀಸ್ ಆಪ್ನಿಗೂ ದುಂಬೆ. ಸೊ ಟೀಸರ್ ಬುಡ್ನ ಉದ್ದೇಶ ಆತೆ ಸಿನಿಮಾದ ಬಗ್ಗೆ ಎಂಕ್ಲನೇ ಪಾತ್ರ ಹಿಡಿದು ಸಿನಿಮಾದ ದಾದೊಂಡು ಒಂದು ಜನಕ್ಕೂ ಅಟ್ಲೀಸ್ಟ್ ಗೇಜ್ ಮಲ್ಪಲಕ್ಕೆ ಆವಾಡೊಂದು ಬಹುಶಃ ಲೈಕ್ ಆತನ ಇರಗ ಎಂಚಾನ್ ಟೀಸರ್ ಎಸ್ ಆತೆ ಆ ಸಿನಿಮಾ ಎಂಚೊಂಡು ಒಂಚೂರು ಐಡಿಯಾ ಕೊರಕಾಕ್ಲಿಕ್ಕೆ ವಾ ರೀತಿದ ಸಿನಿಮಾ. ಸರ್, ಇನ್ನೊಂದು ಹೇಳಲೇಬೇಕೇನು ಅಂತ ಹೇಳಿದರೆ, ಈ ಸರ್ತಿ ಸರ್ಕಸ್ ಗಿರ್ಗಿಟ್ ಬರೋಗ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಇದು ಕನ್ನಡದಲ್ಲೂ ಬರಬೇಕಿತ್ತಲ್ವಾ ಅಂತ. ಈ ಸರ್ತಿ ಕನ್ನಡದವ್ರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ಕನ್ನಡದಲ್ಲೂ ಬರ್ತಾ ಇದೆ ಜೈ ಸಿನಿಮಾ. ಯಾಕೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ರಿ ಅನ್ನುವಂಥದ್ದು? ಈಗ ಗಿರ್ಗಿಟ್ ಆ್ಯಂಡ್ ಸರ್ಕಸ್ ಅದು ಹಿಟ್ಟಾದಾಗ ತುಂಬ ಜನ ಹೇಳಿದ್ರು ಕನ್ನಡದಲ್ಲೂ ರಿಲೀಸ್ ಮಾಡಿ ಅಂತ. ಬಟ್ ಆವಾಗ ಏನಕ್ಕೆ ಮಾಡಿಲ್ಲ ಅಂತಂದರೆ ಆವಾಗ ನನಗೆ ಗೊತ್ತಿತ್ತು ಅದು ಕನ್ನಡಕ್ಕೆ ಸಲ್ಲುವಂಥ ಕಥೆ ಅಲ್ಲ. ಅದೊಂದು ಕಾಮಿಡಿ ಎಂಟರ್ಟೈನರ್ ಆಗಿತ್ತು. ಅದನ್ನು ಬೇಸಿಕ್ ಲ್ಯಾಂಗ್ವೇಜ್ ತುಳುಲಿ ನೋಡೋದೇ ಸೂಕ್ತ ಅಂತ ಅನ್ನಿಸ್ತಾ ಇತ್ತು. ನನ್ನ ಪ್ರೊಡ್ಯೂಸರ್ಸು ಹೇಳಿದರು ಟ್ರೈ ಮಾಡ್ಬೋದಲ್ವ ಅಂತ. ಬಟ್ ನಾನು ಬೇಡ ಅಂತಲೇ ಹೇಳಿದ್ದಿಲ್ಲ. ಐ ಆಮ್ ನಾಟ್ ಕಾನ್ಫಿಡೆಂಟ್ ಆ ಪ್ರಾಜೆಕ್ಟ್ನ ಕನ್ನಡದಲ್ಲಿ ಪೋರ್ಟ್ರೇ ಮಾಡೋದಕ್ಕೆ ನನಗೆ ಅಷ್ಟೊಂದು ಅಂದರೆ ತುಳುಗೆಂತಲೇ ಬರ್ದಿರೋ ಸಬ್ಜೆಕ್ಟ್ ಅದು. ಸೊ ಈ ಸಿನಿಮಾ ಬರೀಬೇಕಾದ್ರೆ ಇದೊಂದು ಊರಿನ ಕತೆ ಹೇಳ್ತಾ ಇದ್ದೀವಿ. ಸಿಂಹಬೆಟ್ಟು ಅನ್ನೋವಂಥ ಊರಲ್ಲಿ ಒಂದು ಪಾಲಿಟಿಕಲ್ ವಿಷಯನ ಇಟ್ಕೊಂಡು, ಒಂದು ಸಮಸ್ಯೆನ ಇಟ್ಕೊಂಡು, ಒಂದು ಸೋಷಿಯಲ್ ವಿಷಯನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಸೊ ಇದು ಯಾರ ಊರಲ್ಲೂ ನಡಿಬೋದು. ಎಲ್ಲ ರಾಜ್ಯದಲ್ಲೂ ಹಳ್ಳಿಗಳಿದೆ, ವಿಲೇಜ್ಗಳಿದೆ, ಎಲ್ಲ ಜಿಲ್ಲೆಗಳಲ್ಲೂ ವಿಲೇಜ್ಗಳಿದೆ, ಹಳ್ಳಿಗಳಿದೆ. ಇಲ್ಲೂ ನಡಿಬಹುದಾಗಿರುವಂತಹ, ಎಲ್ಲೂ ಸಲ್ಲಬಹುದಾಗಿರುವಂತಹ ಕತೆ ಜೈಯಲ್ಲಿರುವಂಥದ್ದು. ಈ ಸಲ ನಾವು ಬರಿಬೇಕಾದ್ರೂ ಕಾನ್ಫಿಡೆಂಟ್ ಇದ್ವಿ. ಈ ಕಥೆನ ನಾವು ತುಳು ಸಿನಿಮಾ ಅಂತಲೇ ಮಾಡೋದು. ಆದರೆ ತುಳು ಸಿನಿಮಾ ಹೆಂಗಿದೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ಸೊ ಇದು ಕನ್ನಡಕ್ಕೂ ಸಲ್ಲುವ ಕತೆ. ಹಾಗಾಗಿ ಎರಡೂ ಭಾಷೆಯಲ್ಲಿ ಮಾಡೋಣ ಅಂತ ಆವಾಗಲೇ ನಾವು ನಿರ್ಧಾರ ಮಾಡಿದ್ವಿ ಆ್ಯಕ್ಚುಲಿ. ಸರ್, ಇನ್ನೊಂದು ಏನು ಅಂತ ಹೇಳಿದರೆ, ಕನ್ನಡಕ್ಕೆ ಬಂದಾಗ ರೂಪೇಶ್ ಶೆಟ್ಟಿ ಇದೀಗ ಎಲ್ಲರ ಮನೆ ಮಗ ಅಂತ ಹೇಳ್ಬೋದು. ಬಿಗ್ ಬಾಸ್ ವಿನ್ನರ್ ಆದಮೇಲೆ ಎಲ್ಲರೂ ಕೂಡ ರೂಪೇಶ್ ಶೆಟ್ಟಿ ಮಾಡ್ತಾ ಇದ್ದಾರೆ ಸಿನಿಮಾ ಅನ್ನುವಂಥದ್ದು. ಬಿಗ್ ಬಾಸಿಗೆ ಬಂದಿರೋದು ಈ ಕನ್ನಡ ಸಿನಿಮಾ ಇವಾಗ ರಿಲೀಸ್ ಆಗೋದಕ್ಕೆ ಎಷ್ಟು ಪ್ಲಸ್ ಅಂತ ಹೇಳಿ ಅನಿಸ್ತಾ ಇದೆ ನಿಮಗೆ? ತುಂಬ ಪ್ಲಸ್ ಇದೆ. ಏನಕ್ಕೆ ಸರ್ಕಸ್ ಅನ್ನೋವಂಥ ನನ್ನ ತುಳು ಸಿನಿಮಾ ನಾನು ಬಿಗ್ ಬಾಸ್ ವಿನ್ ಆದಮೇಲೆ ರಿಲೀಸ್ ಮಾಡಿದ ಸಿನಿಮಾ. ಇವಾಗ ಸರ್ಕಸ್ 150 ಥಿಯೇಟರ್ಗಳಲ್ಲಿ ರಿಲೀಸ್ ಆಯಿತು ಆಲ್ ಓವರ್ ಇಂಡಿಯಾ. 150 ಅಂದರೆ ತುಳು ಅಂತಂದ್ರೆ 40-50 ಥಿಯೇಟರ್ ಮ್ಯಾಕ್ಸಿಮಮ್. ಸೂಪರ್ ಹಿಟ್ ಆದರೆ ಅಷ್ಟೇ ಥಿಯೇಟರ್ ರಿಲೀಸ್ ಆಗೋದು ಯೂಶ್ವಲಿ. ಬಿಗ್ ಬಾಸಿಂದಾಗಿ ಸರ್ಕಸ್ಸು 150 ಥಿಯೇಟ್ರಲ್ಲಿ ರಿಲೀಸ್ ಆಗೋದಕ್ಕೆ ಅದು ಒಂದು ಹೆಲ್ಪ್ ಆಯಿತು. ಸೊ ಇವಾಗ ಹೆಂಗೆ ಹೆಲ್ಪ್ ಆಗ್ತಾಯಿದೆ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಆಲೋಚನೆ ಮಾಡೋದಕ್ಕೆ, ಸ್ವಲ್ಪ ದೊಡ್ಡದಾಗಿ ರೀಚ್ ಮಾಡ್ಬೋದು ಅಂತ ಆಲೋಚನೆ ಬರೋದಕ್ಕೆ ಬಿಗ್ ಬಾಸ್ ತುಂಬ ಸಹಕಾರಿಯಾಗಿದೆ. ಇವಾಗ ಇಲ್ಲಿ ಬಂದಾಗಲೂ ನಾನು ಬಿಗ್ ಬಾಸಲ್ಲಿ ಗೆದ್ದಿರೋದ್ರಿಂದಾಗಿ ಮೀಡಿಯಾದವರಿಗೆ, ಜನರಿಗೆ ಗೊತ್ತಾಗ್ತಿದ್ದಾವೆ ಇಂಥೊಂದು ಸಿನಿಮಾ ಬರ್ತಿದೆ ಅಂತ. ಅದು ದೊಡ್ಡ ವಿಷಯ ಅಲ್ವ. ಯಾರು ಸಿನಿಮಾ ಬರ್ತಿದೆ ಅಂತ ಹೇಳೋವಂಥದ್ದೇ ದೊಡ್ಡ ವಿಷಯ. ಅದಕ್ಕೆ ತುಂಬ ವರ್ಷಗಳು ಬೇಕಾಗುತ್ತೆ. ಸೊ ಅದು ಆ ಒಂದು ಐಡೆಂಟಿಟಿ ಬಿಗ್ ಬಾಸ್ ಕೊಟ್ಟಿದೆ. ಆದರೆ ಬಿಗ್ ಬಾಸಿಗೆ ಹೋಗೋದಕ್ಕಿಂತ ಮುಂಚೆನೂ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಸೊ ಆ್ಯಕ್ಟರ್ ಆಗಿದ್ದೆ. ಬಟ್ ಈಗ ಆ ಪುಷ್ ಜಾಸ್ತಿ ಆಗಿದೆ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಜೈ ಪೋಸ್ಟರ್ ನೋಡಿದಾಗ ಎರಡು ನಮಗೆ ಬಾವುಟಗಳು ಕಾಣುತ್ತೆ. ಇದೆರಡು ಬಾವುಟಗಳ ನಡುವೆ ಕಚ್ಚಾಟದ ಕಥೆಯ ಅಲ್ಲ ಬಾಂಧವ್ಯದ ಕಥೆಯ ಅನ್ನುವಂಥದ್ದು ಯಾವ ರೀತಿ? ಖಂಡಿತ ಬಾಂಧವ್ಯದ ಕಥೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಚ್ಚಾಟ ಏನು ಅನ್ನುವಂಥದ್ದು ಸಿನಿಮಾ. ಅಂದರೆ ಯಾರು ಕಚ್ಚಾಡ್ತಾ ಇದ್ದಾರೆ, ಬಿಕಾಸ್ ಟೀಸರ್ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗಲ್ಲ. ಟೀಸರಲ್ಲಿ ಏನು ಓವರಾಲ್ ಕಥೆ ಅಂತ ಖಂಡಿತ ಗೊತ್ತಾಗುತ್ತೆ. ಬಟ್ ಯಾರು ಮಧ್ಯೆ ಇರೋವಂಥ ಕತೆ, ಯಾರು ಆಗ್ತಾರಲ್ಲಿ, ಯಾರು ವಿರೋಧಿಗಳಾಗ್ತಾರೆ ಅನ್ನೋವಂಥದ್ದು ಯಾವುದೂ ಹೇಳಿಲ್ಲ. ಅದ್ರ ಜೊತೆಗೆ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಇರೋವಂಥದ್ದು ಸಿನಿಮಾದಲ್ಲಿ. ಈ ಟೀಸರ್ ನೋಡಿದ್ರೆ ಬಹುಶಃ ಫುಲ್ಲಿ ಮಾಸ್ ಸಿನಿಮಾ ಅಂತ ಅಂದ್ಕೋಬೋದು. ಮಾಸ್ ಆಡಿಯನ್ಸ್ಗೆ ರೀಚ್ ಆಗುವಂಥ ಸಿನಿಮಾ ಹೌದು, ಆದರೆ ಎಂಟರ್ಟೈನ್ಮೆಂಟ್ ಇದೆ ಥ್ರೂ ಔಟ್ ದ ಸಿನಿಮಾ. ಇದರಲ್ಲಿ ನಮ್ಮ ಕೆಲಸ ಏನು ಅಂತ ತೋರಿಸ್ಬೇಕು ಅಂತ ಮಾಡಿರೋ ಟೀಸರ್ ಇದು. ನಮ್ಮ ಕ್ವಾಲಿಟಿ ಏನು ಅಂತ ತೋರಿಸ್ಬೇಕು ಅಂತ ಮಾಡಿರೋಂಥ ಟೀಸರ್. ಸೊ ಒಟ್ಟಾರೆಯಾಗಿ ಕಥೆ ಹೇಳೋಕ್ಕಾಗಲ್ಲ, ಬಟ್ ಏನೋ ಇದೆ ಅಂತ ನಾವು ಹೇಳ್ಬೋದು ಸದ್ಯಕ್ಕೆ. ಖಂಡಿತ ಇದೆ. ಸರ್, ಇನ್ನೊಂದು ಏನು ಅಂತ ಹೇಳಿದರೆ, ಎಲ್ಲ ತುಳು ಕೋಸ್ಟಲ್ ವುಡ್ ಸ್ಯಾಂಡಲ್ವುಡ್ ಅಂತ ಬಂದಾಗ ರೂಪೇಶ್ ಶೆಟ್ಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾ ಅಂತ ಹೇಳಿ ಬಂದಾಗ, ಡೈರೆಕ್ಟ್ ಮಾಡ್ತಾ ಇದ್ದಾರೆ ಬಂದಾಗ ಏನೋ ಒಂದು ರುಚಿ ಇದ್ದೇ ಇರುತ್ತೆ. ಏನಂತ ಹೇಳಿದ್ರೆ, ಉಪ್ಪಿಲ್ಲದ ಅಡುಗೆ ರುಚಿ ಆಗಲ್ಲ, ಹಾಗೆ ನೀವೇನಾದರೂ ಮಾಡಿದ್ರೆ ಚಮಕ್ ಇರುತ್ತೆ ಅನ್ನುವಂಥದ್ದು. ಸೊ ಈ ಜೈ ಸಿನಿಮಾ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಆಗಿದೆ ಅಂತ? ನನಗೆ ಎಷ್ಟು ಸ್ಪೆಷಲ್ ಅಂತಂದರೆ, ಯಾರೊಬ್ರು ಹೇಳ್ದಂಗೆ ಕೆಲವೊಂದು ಸಿನಿಮಾಗಳು
ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ಅದೇ ಏನು ಬೇಕು ಅದನ್ನು ಪಡ್ಕೊಂಡು ದೊಡ್ಡದಾಗ್ತಾ ಹೋಗುತ್ತೆ ಅಂತ. ನಾವು ಬರೀಬೇಕಾದ್ರೆ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಅಂದರೆ ಇಷ್ಟು ದೊಡ್ಡದಾಗಿ ಅಂದರೆ ತುಳು ಕನ್ನಡ ಇಷ್ಟು ದೊಡ್ಡದಾಗಿ ನಾವು ರಿಲೀಸ್ ಮಾಡೋಕ್ಕೆ ಹೋಗ್ತೀವಿ, ಅಥವಾ ಸುನಿಲ್ ಶೆಟ್ಟಿ ಅವರು ಈ ಸಿನಿಮಾದ ಭಾಗ ಆಗ್ತಾರೆ, ಇಷ್ಟೊಂದು ಕಲಾವಿದರು ಇರ್ತಾರೆ ಇದರಲ್ಲಿ, ದೀಪಕ್ ರಾಜ್ ಶೆಟ್ಟಿ ಅಂತಹ ಒಂದು 3-4 ಭಾಷೆಯಲ್ಲಿ ಮಾಡಿದಂತಹ ಕಲಾವಿದರನ್ನ ನಾವು ಎಫರ್ಡ್ ಮಾಡೋಕ್ಕಾಗುತ್ತೆ, ಇದೆಲ್ಲ ಅಂದ್ಕೊಂಡಿರಲಿಲ್ಲ ನಾವು. ಬಟ್ ಹೋಗ್ತಾ 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 ಅದು ನಮಗೆ ಒಂದು ಏನಂತಾರೆ ನಾರ್ಮಲ್ ಥಿಂಗ್ ಆಗ್ತಾ ಹೋಯಿತು. ಈ ಸಿನಿಮಾಗೆ ಇದು ಬೇಕು ಅನ್ನೋವಂಥ ಲೆವೆಲ್ಗೆ ಆಯಿತು. ಇವಾಗ ಸುನಿಲ್ ಶೆಟ್ಟಿ ಅವ್ರನ್ನ ಆ ಸಿನಿಮಾಗೆ ಕನೆಕ್ಟ್ ಮಾಡ್ಕೊಳ್ಳೋದೇ ಅದೊಂದು ಕನಸಾಗಿತ್ತು. ಬಟ್ ಅವ್ರು ಬಂದ ಮೇಲೆ ಇವಾಗ ಅನ್ನಿಸ್ತಾ ಇದೆ, ಇಲ್ಲ ಈ ಸಿನಿಮಾಗೆ ಸುನಿಲ್ ಶೆಟ್ಟಿ ಅವರೇ ಬೇಕಿತ್ತು ನಮಗೆ ಅಂತ. ಸೊ ಅದು ಪ್ರಕೃತಿ ನಮಗೆ ಆ ಟೈಮಿಗೆ ನಮ್ಮ ಎಫರ್ಟಿಗೆ ತಕ್ಕಂಗೆ ಕೊಡ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸರ್, ಈ ಸಿನಿಮಾ ಬಿಡುಗಡೆಗೆ ಮುಂಚೆನೇ ತುಂಬ ಹೈಪ್ ತಗೊಂಡಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಫಸ್ಟೇ ನೀವು ಮೇಕಿಂಗ್ ವಿಡಿಯೋ ಬಿಟ್ಟಾಗ ಸುನೀಲ್ ಸರ್ ಇದ್ದಾರೆ ಅಂತೆ, ಅವರ ಇಂಟರ್ವ್ಯೂದಲ್ಲಿ ಹೇಳೋದಿದೆ, ನಾನು ತುಳುನಾಡ್ದ ಮಗ ಎಂಕ ತುಳುಟು ಪಿಕ್ಚರ್ ಮಲ್ಪಡು ಅಂತ. ನಿಮ್ಮ ಸಿನಿಮಾದಲ್ಲಿ ಅದು ಸಾಧ್ಯ ಆಯಿತು. ಯಾವ ರೀತಿ ಅಪ್ರೋಚ್ ಆದ್ರಿ ನೀವು ಅವ್ರಿಗೆ? ಅಪ್ರೋಚ್ ಅಂತಂದರೆ ನನಗೊಂದು ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಒಂದು ಸಿಕ್ತು. ಅವರು ಮುಂಬೈನಲ್ಲಿ ಒಂದು ಕಡೆ ಶೂಟ್ ಮಾಡ್ತಾಯಿದ್ರು. ಅವ್ರ ಫ್ರೆಂಡು ನಾನು ಪ್ರೊಡ್ಯೂಸರ್ಸ್ ಎಲ್ಲ ಹೇಳಿದ್ದೆ, ಅವ್ರಿಗೆ ಗೊತ್ತಿತ್ತು ಒಂದು ದೊಡ್ಡ ಕ್ಯಾಲಿಬರ್ ಇರೋ ಆ್ಯಕ್ಟರ್ ಈ ಸಿನಿಮಾಗೆ ಬೇಕಾಗುತ್ತೆ ಅಂತ. ಅವ್ರು ಸುಮ್ಮನೆ ಹೇಳ್ತಾ ಇರ್ತಾರೆ, ಅವರಾಗುತ್ತೆ ಇವರಾಗುತ್ತಾ ಅಂತ ಸುಮ್ಮನೆ ಕೇಳ್ತಾ ಇರ್ತಾರೆ, ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಸುನಿಲ್ ಶೆಟ್ಟಿನ ಅವ್ರು ಒಂದ್ಸಲ ಹೇಳಿದ್ರು, ನನ್ನ ಫ್ರೆಂಡ್ ಒಬ್ಬರು ಅವ್ರ ಕನೆಕ್ಷನಲ್ಲಿದ್ದಾರೆ, ಹೋಗಿ ಮಾತಾಡ್ತೀಯ ಅಂತ. ಅಂದರೆ ಪ್ರೊಡ್ಯೂಸರ್ಸ್ಗೆ ಆ ನಾಲೆಜ್ ಇರಲ್ಲ. ಮಾತಾಡೋದು ಅಂದರೆ ಸಿನಿಮಾ ಬಗ್ಗೆ ಮಾತಾಡೋದು ಬೇರೆ, ಸುಮ್ಮನೆ ಹಿಂಗೆ ಮೀಟ್ ಆಗೋದು ಬೇರೆ ಅಂತ. ಅವ್ರು ಅಂದ್ಕೋತಾರೆ ಸಿಕ್ಕಿದ್ರೇ ಮಾತುಕತೆ ಅಂತ. ನಾನು ಹೋಗ್ಬೇಕಾದ್ರೆ ಅಯ್ಯೋ ಹಂಗೆ ಸಿಕ್ಕಿ ಎಲ್ಲ ಮಾತಾಡೋಕ್ಕಾಗುತ್ತಾ, ಒಂದು ಪರ್ಫೆಕ್ಟಾಗಿ ಯಾರೋ ಒಂದು ಹೇಳಬೇಕಲ್ವ ಸಿನಿಮಾ ಬಗ್ಗೆ ಅಂತ. ಬಟ್ ಅಲ್ಲಿ ಹೋಗಿ ಸಿಕ್ಕಿದಂಥ 5 ನಿಮಿಷದಲ್ಲಿ ನಾನೇನು ಕತೆ ಹೇಳಿದೆ ಅದು ಇಷ್ಟ ಆಗಿ ಅವರೇ ಅಂದರೆ ಅವರು ಈ ಸಿನಿಮಾನ ಚೂಸ್ ಮಾಡಿದ್ರು ಅಂತ ಹೇಳೋದು ಸರಿ ಆಗುತ್ತೆ. ನಾನು ಅವ್ರನ್ನ ಕರ್ಕೊಂಬರೋಕ್ಕಾಗಲ್ಲ. ಅವ್ರು ಹೇಳಿದ್ರು ಈ ಸಿನಿಮಾ ನಾನು ಮಾಡ್ಬೋದು ಅಂತ. ಸೊ ಹಂಗೆ ಆಗಿರೋದು. ಬಟ್ ಇವಾಗ ಇಲ್ಲಿ ತನಕ ಬಂದಿದೆ. ಸರ್, ಇನ್ನೊಂದು ನಾನು ಕೇಳಿಪಟ್ಟಾಗೆ ಸುನೀಲ್ ಸರ್ ನೀವು ಅಪ್ರೋಚ್ ಆದಾಗ ಅವ್ರು ಹೇಳಿದ್ರಂತೆ, ನನಗೆ ಹತ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಬೇಕು, ಆವಾಗ ನಾನು ಮಾಡ್ತೇನೆ, ಜಸ್ಟ್ ಬಂದೋಗೋ ರೋಲ್ ಎಲ್ಲ ಬೇಡ ಅಂತ ಹೇಳಿ ನಿಮಗೆ ಅಪ್ರೋಚ್ ಆದ್ರಂತೆ. ಹೌದಾ ಇದು? ಅಲ್ಲ ಅಂದರೆ ಹಾಗಲ್ಲ. ಅವರು ನಮ್ಮ ಸಿನಿಮಾದ ಬಗ್ಗೆ ಹೇಳಿದ್ದಲ್ಲ. ಅವರು ಅವರು ಹೇಳಿದ್ದೇನು ಅಂದರೆ ನಾನು ತುಳು ಸಿನಿಮಾ ಮಾಡಬೇಕು ಅಂತ ಇದೆ. ಆದರೆ ಮಾಡಿದಾಗ ಒಂದು ಚೆನ್ನಾಗಿರೋ ವಿಷಯನ ಹೇಳೋವಂಥ ಕ್ಯಾರೆಕ್ಟರ್ ಆಗಿರಬೇಕು. ಇವಾಗ ಏನಾಗುತ್ತೆ, ಸೂಪರ್ ಸ್ಟಾರ್ಗಳಂತ ಬಂದಾಗ ನಾವು ಒಂದು 5 ನಿಮಿಷಕ್ಕೆ ಒಂದು ಎಂಟ್ರಿ ಕೊಟ್ಟು ಒಂದು ಕ್ಯಾಮಿಯೋ ಥರ ಬಂದು ಹೋಗ್ತಾರೆ. ಆ ಥರ ಅವ್ರಿಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರು. ನಾನು ಬಂದ ಮೇಲೆ ಸಿನಿಮಾಗೆ ನನ್ನಿಂದೇನೋ ಡಿಫ್ರೆನ್ಸ್ ಆಗಬೇಕು ಅಂತ ಕ್ಯಾರೆಕ್ಟರ್ ಹತ್ರ ಮಾತ್ರ ಮಾಡ್ತೀನಿ ನಾನು ಅಂತ. ಬಟ್ ನಮ್ಮ ಕತೆ ಕೇಳಿದಾಗ ಅವ್ರಿಗೆ ಅನ್ನಿಸ್ತು ಇದು ನಾನು ಮಾಡ್ಬೋದು ಅಂತ. ಅಂದರೆ ನಮ್ಮದ್ರಲ್ಲಿ ಒಂದು 3-4 ನಿಮಿಷ ಬರೋದಲ್ಲ, 16ರಿಂದ 17 ನಿಮಿಷ ಫ್ರೇಮಲ್ಲಿ ಇದ್ದಾರೆ ಅವರು. ಹಾಗಂದರೆ ಕಥೆಯಲ್ಲಿ ಅವರಿಂದ ಏನೋ ವ್ಯತ್ಯಾಸಗಳಾಗುತ್ತೆ, ಏನೋ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಇಷ್ಟ ಆಯಿತು. ಸರ್, ಇನ್ನೊಂದು ಏನು ಅಂತ ಹೇಳಿದರೆ, ನಾವು ಕೋಸ್ಟಲ್ ವುಡ್ ಅಂತ ಬಂದಾಗ ಕೋಸ್ಟಲ್ ವುಡ್ ಮಿಕ್ಸರ್ ಎಲ್ಲ ಒಂದರಲ್ಲೇ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಅರವಿಂದ್ ಬೋಳರ್ ಆಗಿರ್ಬೋದು, ದೇವದಾಸ್ ಕಾಪಿಕಾಡು, ಮಂಜೂರಿ ಎಲ್ಲರೂ ಕೂಡ ಇದ್ದಾರೆ. ಸೊ ಹೇಗೆ ಇವರೆಲ್ಲರನ್ನು ಸೇರಿಸಿ ಮಾಡಬೇಕು ಅಂತ ಹೇಳಿ ಅನಿಸ್ತು ಅಂತ? ತುಳು ಸಿನಿಮಾ ಅಂತ ಬಂದಾಗ ಅವರೆಲ್ಲ ಪಿಲ್ಲರ್ಸು. ಅವರಿಲ್ಲದೆ ನಾವು ಅವರೆಲ್ಲ ಸಿನಿಮಾಗಳು ಮಾಡಿ ಅವರು ನಮಗಿಂತ ದೊಡ್ಡ ಹಿಟ್ಗಳನ್ನು ನೋಡಾಗಿದೆ ಆಲ್ರೆಡಿ. ಅವರು ಏನು ಅಡಿಪಾಯ ಹಾಕಿ, ಅಂದರೆ KN ಟೇಲರ್ ಸರ್ ಕಾಲದಿಂದ 1971 ತುಳು ಸಿನಿಮಾ ರಂಗ ಇದೆ. ಅವ್ರು ಆಗದಂಥ ದಾರಿಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಅವರೆಲ್ಲ ಬೇಸಿಕ್ ಆಫ್ ತುಳು ಸಿನಿಮಾ. ಅವ್ರು ಇರಲೇಬೇಕು. ಅದು ನಮಗೊಂದು ಸೆಲೆಬ್ರೇಷನ್ ಅವರಿದ್ದರೆ. ಸೊ ಅವ್ರು ಇರೋದೇ ನಮ್ಗೆ ಹೆಮ್ಮೆ. ಬಿಕಾಸ್ ಅವ್ರ ಜೊತೆ ಕೆಲಸ ಮಾಡೋವಂಥ ಅವಕಾಶಗಳು ಇನ್ನೂ ಸಿಗ್ತಾ ಇದೆ ನಮಗೆ ಅಂತ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ ಹೇಳಲೇಬೇಕು, ಡೆವಿಲ್ ಸಿನಿಮಾ ಬರ್ತಾ ಇದೆ. ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರುವಂತಹ ರಚನಾ ರೈ ಅವರು ಹೀರೋಯಿನ್ ಆಗಿದ್ದಾರೆ. ಅದು ಬಿಕಾಸ್ ನಮಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ, ನಮ್ಮ ಕೋಸ್ಟಲ್ ಹುಡುಗಿ ಮೊದಲಿಗೆ ಇಂಡಸ್ಟ್ರಿಗೆ ಬರಬೇಕಾದ್ರೆ ನಿಮ್ಮ ಜೊತೆನೇ ಬಂದಿರೋದು ಅಂತ ಹೇಳಿ. ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಇಲ್ಲ, ಖುಷಿ ಇದೆ. ಅವರು ಸಿಕ್ಕಾಗೆಲ್ಲ ಹೇಳಿದರು, ಅಂದರೆ ಅವ್ರಿಗೆ ರೆಫರೆನ್ಸ್ ಸರ್ಕಸ್ ಸಿನಿಮಾ ಅಂತ. ಸರ್ಕಸ್ ಸಿನಿಮಾದ ರೆಫರೆನ್ಸ್ ನೋಡಿನೇ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದು ಅಂತ. ಏನು ಗೊತ್ತಾ, ನಾವು ಅದೆಲ್ಲ ಆಲೋಚನೆ ಮಾಡೋಕ್ಕಾಗಲ್ಲ. ಅಂದರೆ ನಮಗೆ ನಮ್ಮ ಸಿನಿಮಾಗೆ ಅವರು ಸೂಕ್ತ ಅಂತ ಅವರನ್ನು ನಾವು ಒಂದು ಆ್ಯಕ್ಟ್ ಮಾಡಿ ಅಂತ ಕೇಳ್ಕೊಂಡಿರ್ತೀವಿ. ಬಟ್ ನಮ್ಮ ಸಿನಿಮಾದಿಂದಾಗಿ ಅವ್ರಿಗೊಂದು ದೊಡ್ಡ ಸಿನಿಮಾ ಸಿಕ್ತು ಅಂತಂದರೆ ತುಂಬ ಖುಷಿ ಅಲ್ವಾ. ನನ್ನ ಡೈರೆಕ್ಷನಲ್ಲಿ ಅವರು ಇಂಟ್ರೊಡ್ಯೂಸ್ ಆಗಿ ತುಳುನಲ್ಲಿ ಅವ್ರಿಗೆ ಈ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು ಅಂದರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸರ್, ಇನ್ನೊಂದು, ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಸೂಪರ್ ಹಿಟ್ ಆಗುತ್ತೆ, ಯಾಕೆ ಒಂದು ಸಾಂಗು ಬಿಡಲಿಲ್ಲ ಅಂತ? ಟೀಸರ್ ತುಂಬ ಬೇಗ ಬಿಟ್ಟಿದ್ದೀವಿ ನಾವು. ಇನ್ನೂ 2.5 ತಿಂಗಳಿದೆ ರಿಲೀಸ್ಗೆ. ನೆಕ್ಸ್ಟ್ ನಾವು ಒಂದು ಸಾಂಗ್ ಬಿಡ್ತೀವಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಟ್ರ್ಯಾಕ್ ಬಿಡಬೇಕು ಅಂತ ಇದೆ. 1 by 1 ಬಿಡೋಣ ಅಂತ. ರೂಪೇಶ್ ಶೆಟ್ಟಿ ಅಂತ ಬಂದಾಗ ಎಲ್ಲರ ತಲೆಯಲ್ಲಿ ಹೊಡೆದು ಸಾನಿಯಾ ಎಲ್ಲಿ ಅಂತ ಹೇಳಿ. ಸರ್, ಇವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ನೀವು? ಯಾವ ರೀತಿ ಇದೆ ನಿಮ್ಮ ಬಾಂಧವ್ಯ ಅನ್ನುವಂಥದ್ದು? ಇಲ್ಲ, ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಾವು ಹಿಂದೆ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಡೈಲಿ ಸಿಕ್ತು, ಅದು ಬೇರೆ ವಿಷಯ. ಹೊರಗೆ ಬಂದಾಗ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ಈಗಲೂ ವೆರಿ ಗುಡ್ ಫ್ರೆಂಡ್ಸ್. ಆದರೆ ಡೈಲಿ ಕಾಂಟ್ಯಾಕ್ಟಲ್ಲಿ ಡೆಫಿನೆಟ್ಲಿ ಇಲ್ಲ. ಅವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ, ನನ್ನ ಲೈಫಲ್ಲಿ ಬ್ಯುಸಿ ಇದ್ದೀನಿ. ಏನಾದರೂ ಒಳ್ಳೆ ವಿಷಯಗಳಿದ್ದಾಗ ನಾವು ಕಾಲ್ ಮಾಡಿ ಮಾತಾಡ್ಕೋತೀವಿ. ಬಟ್
ಅವರು ಅಂದರೆ ಡೈಲಿ ಕಾಂಟ್ಯಾಕ್ಟಲ್ಲಿ ಖಂಡಿತ ಇಲ್ಲ, ಇದು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಸರ್ ಅವ್ರ ಜೊತೆನೂ ನೀವು ಸ್ಕ್ರೀನ್ ಪ್ಲೇ ಮಾಡಬೇಕು ಅಂತಿದ್ರೆ, ಸ್ಕ್ರೀನ್ ಶೇರ್ ಮಾಡಬೇಕು ಅಂತಿದ್ರೆ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ನಾವು ಸಿನಿಮಾ ನೋಡ್ಬೋದಾ? ಬಟ್ ನನಗೇನು ಅಭ್ಯಂತರ ಇಲ್ಲ, ನನಗೆ ಖುಷಿನೇ ಅಲ್ವ ಅಂತ ಸಿನಿಮಾಗಳು ಬಂದರೆ. ಬಟ್ ಅದಕ್ಕೆ ಉತ್ತರ ನನ್ನಲ್ಲಿಲ್ಲ. ಸೊ ಯಾರಾದರೂ ಆ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದೇ. ಬಿಕಾಸ್ ಜೈ ಅಂತ ಒಂದು ಸಿನಿಮಾ ಮಾಡೋದೇ ನಾನು ತುಂಬ ಒದ್ದಾಟಗಳನ್ನು ಮಾಡಿ 2 ವರ್ಷ ಬೇಕು ನನಗೆ ಮಾಡೋಕ್ಕೆ. ಸೊ ಅಷ್ಟೊಂದೆಲ್ಲ ನಾನು ಹೆಂಗೆ ಥಿಂಕ್ ಮಾಡೋಕ್ಕಾಗುತ್ತೆ ಅಂತ ಅವಕಾಶಗಳು ಬಂದರೆ ನಾನು ಖಂಡಿತ ಮಾಡ್ತೀನಿ. ನಿಮಗೆ ಅಪ್ಪ ಅಂತ ಹೇಳಿದರೆ ಒಂದು ಎಮೋಷನ್ಸ್. ಅಪ್ಪನಿಗೆ ಟೀಸರ್ ತೋರಿಸಿದ್ರಾ, ಏನು ಹೇಳಿದ್ರು? ಅವ್ರ ಮೊದಲ ರಿಯಾಕ್ಷನ್ ಯಾವ ರೀತಿ ಇತ್ತು? ಇಲ್ಲ ಅವ್ರು ಟೀಸರೆಲ್ಲ ನೋಡಿದ್ರೆ ಅವ್ರಿಗೆ ಅರ್ಥನೂ ಆಗಲ್ಲ. ಅವ್ರು ಹೇಳಿದ್ದೀನಿ ಅಷ್ಟೇ, ಹಿಂಗಿದೆ ಅಂತ, ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ ಅಷ್ಟೇ. ಮೇ ಬಿ ನೋಡ್ಬೋದೇನೋ, ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಯಾರಾದರೂ ಹೇಳಿದ್ರೆ ಗೊತ್ತಾಗುತ್ತೆ ಅವ್ರು ನೋಡಿದ್ದಾರೆ ಅಂತ. ಅವ್ರಿಗೆಲ್ಲ ಇದೆಲ್ಲ ಬಿದ್ದೇ ಹೋಗಿಲ್ಲ, ಅವ್ರ ಪಾಡಿಗೆ ಅವ್ರು ಆರಾಮ್ಸೆ ಊರಲ್ಲಿದ್ದಾರೆ. ಸರ್ ಅಪ್ಕಮಿಂಗ್ ಬೇರೆ ಜೈ ಇದು ಪ್ರೋಗ್ರಾಮ್ಗೆ ನಾವು ಸುನೀಲ್ ಶೆಟ್ಟಿಯನ್ನು ಏನಾದರೂ ನೋಡ್ಬೋದಾ? ಅವ್ರ ಜೊತೆ ನಾವು ಸ್ಕ್ರೀನ್ ಹಚ್ಬೋದಾ? ಆ ಪ್ರಶ್ನೆ ನನ್ನಲ್ಲೂ ಇದೆ. ಖಂಡಿತ ಅಂಥದ್ದೊಂದು ಪ್ಲ್ಯಾನ್ ಇದೆ. ಸೊ ಸುನೀಲ್ ಶೆಟ್ಟಿ ಅವ್ರು ಹೇಳಿದ್ದಾರೆ ನಾನು ಖಂಡಿತ ಒಂದು ಇವೆಂಟಿಗೆ ಬರ್ತೀನಿ ಅಂತ. ಬಟ್ ಆ ಈವೆಂಟ್ ಎಲ್ಲಿ ಮಾಡೋದು ಅಂತ ಒಂದು ಇನ್ನೂ ಪ್ಲ್ಯಾನ್ ಆಗಬೇಕು. ಬಟ್ ಬರ್ತಾರ ಅವರು, ಸುನೀಲ್ ಶೆಟ್ಟಿ ಅವ್ರು ಬರ್ತಾರ, ಎಲ್ಲಿ ಬರ್ತಾರೆ ಅನ್ನೋದು ಪ್ರಶ್ನೆ. ವೇಟಿಂಗ್ ಸರ್. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನನಗೆ ಬಹುಶಃ ಅಭಿಮಾನಿಗಳಿಲ್ಲ, ಸಪೋರ್ಟರ್ಸ್ ಇದ್ದಾರೆ ಸ್ವಲ್ಪ ಜನ. ಏನಿಲ್ಲ, ನವಂಬರ್ 14 ನನಗೆ ತುಂಬ ಇಂಪಾರ್ಟೆಂಟ್ ದಿನ. ನನ್ನ ಲೈಫ್ನ ಚಿಲ್ಡ್ರನ್ಸ್ ಡೇ. ಮಗುವಾಗಿ ಬಂದು ಮಗು ಮನಸ್ಸಿನಿಂದ, ಮುಗ್ಧವಾದ ಮನಸ್ಸಿನಿಂದ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಆಲ್ ದಿ ವೆರಿ ವೆರಿ ಸರ್. ಎಸ್ ಕೇಳಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಆಡಿರುವಂಥ ಮಾತಿದಾಗಿದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೋಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.